ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಉಪ್ಪಿಟ್ಟು ಪಕೋಡ ಅಂದರೆ ಮಳೆ ಬರ್ತಾ ಇದೆ, ಚೆನ್ನಾಗಿ ಮನೇಲಿ ಎಲ್ಲರಿಗೂ ಏನಾದ್ರೂ ಒಂದು ಸ್ನ್ಯಾಕ್ಸ್ ಥರ ತಿನ್ನಬೇಕು ಅಂತ ಆಸೆ. ಅದಕ್ಕೋಸ್ಕರ ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದೆ. ಇವತ್ತು ಬೆಳಗ್ಗೆ ಮಾಡಿದ ಉಪ್ಪಿಟ್ಟು ಸ್ವಲ್ಪನೇ ಮಿಕ್ಕಿದೆ. ಆವಾಗ ಉಪ್ಪಿಟ್ಟು ಮಿಕ್ಕಿರೋದನ್ನು ಯಾರಿಗೊಬ್ಬರಿಗೆ ಅಂತ ಹಾಕೋದು ಗೊತ್ತಾಗ್ತಾ ಇಲ್ಲ. ಮತ್ತು ಸಡನ್ನಾಗಿ ಎಲ್ಲರಿಗೂ ಆಸೆ ಅಲ್ವಾ, ಬೇಗನೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ನೋಡಿ ಮಿಕ್ಕಿದ್ದು ಉಪ್ಪಿಟ್ಟು ಇದಕ್ಕೆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಏನೂ ಹಾಕಿಲ್ಲ, ತರಕಾರಿ ಆ ಥರದ್ದೇನೂ. ಮತ್ತು ಸಣ್ಣ ಹೆಚ್ಚಿದ ಈರುಳ್ಳಿ, ಕಡಲೆ ಹಿಟ್ಟು, ಬಿಳಿ ಎಳ್ಳು, ಕರಿಬೇವಿನ ಸೊಪ್ಪು, ಚೂರು ಖಾರದ ಪುಡಿ, ಓಮು, ಉಪ್ಪು, ಒಂದು ಚಿಟಿಕೆ ಸೋಡಾ. ನೋಡಿ ಇಷ್ಟೇ ಸಾಮಗ್ರಿ, ಅಂದರೆ ಎದುರು ಕಾಣ್ತಾ ಇರೋ ಸಾಮಗ್ರಿಗಳನ್ನೇ ನಾನು ಬಳಸ್ತಾ ಇದ್ದೀನಿ. ನೋಡಿ ಉಪ್ಪಿಟ್ಟನ್ನ ಚೆನ್ನಾಗಿ ಹೀಗೆ ಮೆತ್ತಗೆ ಹೀಗೆ ಮಾಡ್ಕೊಂಬಿಡಿ. ಇದು ಮನೆಯಲ್ಲಿ ಸ್ವಲ್ಪ ಹಲ್ಲು ಇದಿರ್ತು ಅಂಥೇಳಿ ನಮ್ಮ ಮನೆಯವ್ರಿಗೆ ಅಂತ ಆ ಥರ ಮಾಡಿದ ಉಪ್ಪಿಟ್ಟಿದು. ಅದಕ್ಕೋಸ್ಕರ ಇದಕ್ಕೆ ನಾನು ತರಕಾರಿ ಅಂತ ಏನೂ ಬಳಸಿಲ್ಲ. ಈ ಥರ ಸ್ವಲ್ಪನೇ ಮಿಕ್ಕಿತ್ತು ನೋಡಿ. ಇದನ್ನೆಲ್ಲ ಹೀಗೆ ಚೆನ್ನಾಗಿ ಹೀಗೆ ಮಾಡಿಕೊಂಡು ಕೈಯಲ್ಲಿ ನಾನು ಎಲ್ಲ ಇದೇನೇನು ಇಟ್ಕೊಂಡಿದ್ದೀನಲ್ಲ ಎಲ್ಲ ಸಾಮಾನನ್ನು ಇದಕ್ಕೆ ಹಾಕಿಬಿಡ್ತಾಯಿದ್ದೀನಿ. ಓಮ್ ಮಾತ್ರ ಒಂಚೂರು ಕೈಯಲ್ಲಿ ಹೀಗೆ ಅಂದ್ಕೊಂಡು ಹಾಕಿದರೆ ಅದರದ್ದು ಫ್ರ್ಯಾಗ್ರೆನ್ಸು ತುಂಬ ಚೆನ್ನಾಗಿರುತ್ತೆ. ಮತ್ತು ಕಡಲೆ ಹಿಟ್ಟು, ಖಾರದ ಪುಡಿ, ಮತ್ತು ಒಂದು ಚಿಟಿಕೆ ಸೋಡಾ ಏನು ಜಾಸ್ತಿ ಬೇಡ, ಉಪ್ಪು, ಬಿಳಿ ಎಳ್ಳು, ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹೀಗೆಲ್ಲ ಸೇರಿಸಿನೂ ನೀವು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಂಡಿರಿ. ಸುಲಭವಾಗಿ ನೆನೆಸ್ಕೊಂಡಾಗ ನೀವು ಆಮೇಲೆ ನೋಡಿ ಉಪ್ಪಿಟ್ಟು ಬೇಕಂತಲೇ ಒಂದು ಸ್ವಲ್ಪ ಮಿಗಿಸ್ತೀರಾ, ಏಕೆಂದರೆ ಇದು ಅಷ್ಟು ಚೆನ್ನಾಗಿರುತ್ತೆ. ಇದು ನೋಡಿ ಹೀಗೆ ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಎಣ್ಣೆ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ನಿಮ್ಗೆ ಬೇಕಾದ್ರೆ ಒಂಚೂರು ನೀರು ಹಾಕ್ಕೊಳ್ಳಿ. ನೋಡಿ ಈ ಥರ ಕಲಸಿಟ್ಕೊಂಡಿದ್ದೆ ಅಲ್ವಾ, ಇದರಲ್ಲಿ ಒಂಚೂರು ನೀರು ಕೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾಕೆಂದರೆ ಅದನ್ನೇನು ನಾನು ನೀರು ಹಾಕಿ ಕಲಸಿಲ್ಲ. ಈ ಥರ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಹೀಗೆ ಪ್ರೆಸ್ ಮಾಡ್ಬೋದು. ನೀವು ನೋಡಿ ನಿಮ್ಗೆ ಯಾವ ಥರ ಶೇಪ್ ಬೇಕಾದ್ರೂ ಮಾಡ್ಕೊಳ್ಬೋದು. ನಾನು ಈ ಥರ ಉಂಡೆ ಥರ ಮಾಡಿದ್ದೀನಿ. ನಿಧಾನವಾಗಿ ಒಂದೊಂದನ್ನೇ ಎಣ್ಣೆ ಒಳಗೆ, ಕಾದಿರೋ ಎಣ್ಣೆಗೆ ಹಾಕಿಬಿಡಿ. ಬೇಗ ಆಗುತ್ತೆ, ಏನೂ ಕಷ್ಟ ಇಲ್ಲ. ಮತ್ತು ಸಾಮಾನುಗಳು ಅಷ್ಟೇ ತುಂಬ ಕಡಿಮೆ ಸಾಮಾನು ಇಡಿಸುತ್ತೆ. ಒಂದು 2 ನಿಮಿಷ ಈ ನೊರೆ ಎಲ್ಲ ಕಡಿಮೆ ಆಗುತ್ತಲ್ಲ, ಆವಾಗ ನೀವು ಅದನ್ನು ಮೇಲೆ ಕೆಳಗೆ ಮಾಡ್ಬೋದು. ನೋಡಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಾಗಿದೆ. ಇದು ಒಂದು ಸ್ವಲ್ಪ ಆರಿದ ಮೇಲೆ ನೀವು ಇದನ್ನು ಮುರಿದ್ರೆ ಅದು ಒಳಗಡೆ ಎಷ್ಟು ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ. ಮಿಕ್ಕಿರೋದನ್ನು ಅಷ್ಟೇ ನೋಡಿ ಈ ಥರ ಹಾಕ್ತಿರ್ತೀನಿ. ಮತ್ತು ಎಣ್ಣೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಒಂದು ಚೂರು ಎಣ್ಣೆ ಹೀರಿಲ್ಲ ಇದು. ಅದರಿಂದ ಯಾವ ಥರದಲ್ಲೂ ನೀವು ಅಯ್ಯೋ ಡೀಪ್ ಫ್ರೈ ಮಾಡಿಬಿಟ್ಟೆ ಅಂತ ಅಂದ್ಕೊಳ್ಳೋ ಅಷ್ಟೇ ಇಲ್ಲ. ಆ ಥರ ಇದು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಟೇಸ್ಟ್ ಒಂದೇ ಅಲ್ಲ, ಇದು ನಿಮಗೇನು ಎಣ್ಣೆ ಹೀರದೆ ಇರೋದ್ರಿಂದ ನೀವು ತುಂಬ ಕರ್ದಿದ್ದು ತಿಂದೆ ಅನ್ನೋ ಥರ ಏನೂ ಇಲ್ಲ. ನೋಡಿ ಇವಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಹೀಗೆ ಮುರಿದ್ರೆ ಒಳಗಡೆ ಎಷ್ಟು ಚೆನ್ನಾಗಿ ಹೀಗೆ ಬರ್ತಾಯಿದೆ. ಮಳೆ ಬರ್ತಾ ಇರೋದ್ರಿಂದ ತಿನ್ನೋಕ್ಕೂ ಎಲ್ಲರಿಗೂ ಖುಷಿ. ನೋಡಿ ಒಳ್ಳೆ ಡಿಶ್ಶು ನಿಮಗೆ ತೋರಿಸಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಉಪ್ಪಿಟ್ಟಂತೂ ಮಾಡ್ತಾನೆ ಇರ್ತೀರಲ್ವ, ಆವಾಗ ಒಂಚೂರು ಉಪ್ಪಿಟ್ಟನ್ನು ಈ ಥರ ಮಾಡಿ ಉಪ್ಪಿಟ್ಟು ಕೂಡ ಸೈಡ್ ಡಿಶ್ಶಾಗಿ ನೀವು ಇದನ್ನು ಸ್ನ್ಯಾಕ್ಸ್ ಥರ ಕೊಡ್ಬೋದು. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ನೋಡಿ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ. ಲೆಫ್ಟ್ ಓವರ್ ಉಪ್ಮಾದು ಪಕೋಡ ಅಂದ್ಕೊಳ್ಳಿ, ಇಲ್ಲ ಉಪ್ಪಿಟ್ಟು ಮಾಡಿದಾಗ ಅದ್ರ ಸೈಡಲ್ಲಿ ಇನ್ನೊಂದು ಏನಾದರೂ ಸ್ನ್ಯಾಕ್ಸ್ ಕೊಡೋಣ ಅಂತ ಹೇಳಿ ಅದೇ ಉಪ್ಪಿಟ್ಟಿಂದ ನೀವು ಈ ಥರ ಸ್ನ್ಯಾಕ್ಸ್ನ ತಯಾರಿಸ್ಬೋದು. ನಮಸ್ಕಾರ.